ಬಂದಿವ್ನಿ. ಎಲ್ಲಿದ್ದೀರಿ ಅತ್ತೆ? ಅತ್ತೆ ಅಲ್ಲ, ಅತ್ತೆ ಇಲ್ಲೇ ಇದ್ರಲ್ಲ. ನನಗೆ ಕೋಳಿ ಹಿಡಿಯದ ಹೋಗ್ಬಿಟ್ಟು ಅಕ್ಕಿ ತಗಬ ಅಂತ ಹೇಳಿದ್ರು. ಅಕ್ಕಿ ತರ ತಂಗ ಪತ್ತೇನೆ ಇಲ್ವಲ್ಲ, ಎಲ್ಗೊಂಟಿದ್ರು ಕಣ್ಣಲ್ಲ. ಅತ್ತೆ ಅತ್ತೆ ಸೀತಾ, ಏನವ ಅತ್ತೆ? ಬಂದೆ ಕಣತ್ತೆ ಅಕ್ಕಿ ತಕೊಂಡು. ಅಯ್ಯೋ ಮಗ, ಬತ್ತೀನಿ ಇರು. ಇಲ್ಲೇ ಪಕ್ಕದಟ್ಟಿಗೆ ಬಂದಿದೆ, ಬತ್ತೀನಿ ಇರು. ನನಗೆ ಅಕ್ಕಿ ತಗೊಬಂತ ಅಂದ್ಬಿಟ್ಟು ಅತ್ತೆ ಪಕ್ಕದಟ್ಟಿಗೆ ಯಾಕೆ ಹೋಗಿದರು ಗೊತ್ತೈತೆ ಅಲ್ವಲ್ಲ. ಅತ್ತೆ ಹೋಗತ್ತೆ, ಅಕ್ಕಿ ತಗೊಬಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗಿದ್ದೀರಿ ನೀವು? ಅಯ್ಯೋ ಮಗ, ಒಂದು ಸ್ವಲ್ಪ ಕೆಲಸ ಇತ್ತು ಕಣ್ಮಗ, ಅದಕ್ಕೆ ಹೋಗಿದೆ. ಕೆಲಸನ ಯಾಕತೆ? ಅದೇ ಅವತ್ತು ನಮ್ಮ ಹೊಲಕ್ಕೆ ಬಂದ್ಬಿಟ್ಟು ಕಳಕ್ಕೆ ನಿಲ್ವಕ್ಕ ಬಾನೋತಕ ಅವಕ್ಕನಿಗೆ 200 ರೂಪಾಯಿ ಕಾಸು ಮಿಕ್ಕಿತ್ತು, ಕೊಡ್ಬೇಕಾಗಿತ್ತು. ನಾನೇ ಬಾಕಿ ಮಾಡ್ಕೊಂಡಿದ್ದೆ ಅವತ್ತು. ಮತ್ತೆ 2-3 ದಿನ ಬಂದ್ರಲ್ಲ, ಕಳಕ್ಕೆ ಇಟ್ಬಿಟ್ಟು ಎಲ್ಲ ದುಡ್ಡು ಕೊಟ್ಟಿದೆ. ಇದೊಂದು ಸ್ವಲ್ಪ ಬಾಕಿ ಆಗ್ಬಿಟ್ಟಿತ್ತು, ಒಂದು 200 ರೂಪಾಯಿ ಅಷ್ಟು. ಅದಕ್ಕೆ ಒಮ್ಮೆಗೆ ಕೊಟ್ಬಿಟ್ಟು ಬರೋದ ಅಂತ ಹೋಗಿದೆ ಕಣವ. ಅಯ್ಯೋ ಆಮೇಲೆ ಕೊಡೋದಂತ ಅನ್ಕಣ್ಣ, ಅವ್ರು ಹೆಣ್ಣನ ಕೈಲಿ ಹೇಳಿ ಕಳಿಸಿದ್ರು. ಹೋಗ್ಬಿಟ್ಟು ಕಾಸು ಇಸ್ಕೊಬ ಬಾಕಿನ ಅಂದ್ಬಿಟ್ಟು. ಅದಕ್ಕೆ ಪುನಃ ಈಗ ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅನ್ನೋದು ಏನಕ್ಕೆ ಸುಮ್ಮನೆ ಅವ್ರ ಕೆಲವೊಂದು ಮಾತನ್ಸ್ಕೊಳ್ಳೋದ. ದುಡ್ಸ್ಕೊಬಿಡ್ತಾರೆ, ಕೆಲಸ ಮಾಡೋದು ಮಾಡಿಸ್ಕೊಬಿಡ್ತಾರೆ, ದುಡ್ಡು ಕೊಡೋಕ್ಕೆ ಒದ್ದಾಡ್ತಾರೆ ಅಂತ ಅನ್ಕೋತಾರೆ ಕಣ್ಮಗ. ಆಮೇಲೆ ನಮ್ಮ ಕಷ್ಟ ನಮಗೆ ಗೊತ್ತಿರ್ತದೆ. ಅವ್ರು ಅನ್ಕೋತಾರೆ ಹೊಲ್ದಲ್ಲಿ ಅಷ್ಟು ಬರ್ತದೆ, ಗದ್ದೆಲ್ಲ ಅಷ್ಟು ಬರ್ತದೆ, ಅದೆಲ್ಲ ಏನು ಮಾಡೋರು, ಜನಗಳಿಗೆ ದುಡ್ಡನ್ನೇ ಕೊಡೋಕ್ಕಿಲ್ವಲ್ಲ, ದುಡ್ಡು ಕೊಡೋಕ್ಕೆ ಒಪ್ಪಕ್ಕಿಲ್ವಲ್ಲ, ಬರೀ ಕೆಲಸ ಮಾಡ್ಕೊಂಡು ಸಾಯೋದೆ ನಾವು. ಅವರು ಎಲ್ಲನೂ ದುಡ್ಡು ಕಾಸು ಮಾಡಿಕೊಂಡು ಚೆನ್ನಾಗಿರೋದ ಅಂತ ಅಂದ್ಬಿಟ್ಟು ಮಗ ಹಂಗೆ ಅನ್ಕೋತಾರೆ. ಅದಕ್ಕೆ ಮಗ ಏನಕ್ಕೆ ಒಂದು ಮಾತು ಅನ್ಸ್ಕೊಳ್ಳೋದು ಅಲ್ವಾ. ಅದಕ್ಕೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋದಂತ ಬಂದೆ. ಈಗ ಅಂತವ್ರೆ ಇನ್ನೂ ಕೆಲಸ ಇದ್ರೆ ಹೇಳಕ್ಕ, ನಿಮ್ಮ ಮನೆಗೆ ಬರ್ತೀನಿ, ಬೇರೆಯವ್ರ ಮನೆಗೆ ಹೋದ್ರೆ ಹೊಸಿ ಕೆಲಸ ಅಲ್ವಾ ಕನಕ. ಆಮೇಲೆ ಊಟನೂ ಇರೋಕ್ಕಿಲ್ಲ, ಕಾಪಿನೂ ಇರೋಕ್ಕಿಲ್ಲ. ನಿಮ್ಮ ತವದ್ರೆ ಬೆಳಗ್ಗೆನೂ ಕಾಪಿ, ಸಂಜೆನೂ ಕಾಪಿ, ಮಧ್ಯಾಹ್ನ ಕಾಪಿ, 2 ಹೊತ್ತು ಊಟ ಎಲ್ಲ ಇರ್ತದೆ. ಆರಾಮು, ಬೇರೆ ಕಡೆ ಏನು ಕೊಡೋಕ್ಕಿಲ್ಲ ಕನಕಂತ ಒಪ್ಪಿಸ್ಕೊಂಡು ಬೈತವ್ರೆ. ಇದನ್ನೇ ತಾನೇ ಬೇರೆ ದಿನ ಮಾಡೋದು, ಬೇರೆಯವ್ರ ಮನೆಗೆ ಹೋದಾಗ ನಮ್ಮನ್ನ ಒಪ್ಪಿಸ್ಕೊಂಡು ಬೈತಾರೆ. ಅದಕ್ಕೆ ಏನಕ್ಕೆ ಅವನ ಮಾತುಗಳು ಅಲ್ವಾ ಮಗ, ನಮ್ಮ ದುಡ್ಡು ಅಲ್ವಾ, ನಾವೇನಾದರೂ ಮಾಡ್ಕೋಬೋದು. ಅದಕ್ಕೆ ಅವ್ರು ಕೊಡೋ ದುಡ್ಡನ್ನ ಅವ್ರು ಕೊಟ್ಬಿಟ್ರೆ ಒಂದು ಮಾತು ಅನ್ನೋಕ್ಕಿಲ್ಲ, ಏನು ಅನ್ನೋಕ್ಕಿಲ್ಲ ಅಂದ್ಬಿಟ್ಟು ಹೋಗದೆ ಕಣ್ಮಗ. ಏನು ಮಗ ಕೂಗತ್ತಿದೆಯಲ್ಲ ಆಗ್ಲಿಂದ? ನಿಜ ಕಣತ್ತೆ, ನೀವು ಹೇಳಿದ್ದು ನಿಜವೇ. ನಮ್ಮ ಜೊತೆಗೆ ಬೇರೆಯವ್ರನ್ನ ಹಾಡ್ಕೊಂಡು ಹೇಳ್ಕೊಂಡು ಬೈತಾರೆ ಅಂದಮೇಲೆ ನಮ್ಮದು ಅದೇ ಥರ ಮಾಡೋದು. ಬೇರೆಯವ್ರಿಗೆ ನಮ್ಮ ಬಗ್ಗೆ ಹೇಳ್ಕೊಂಡು ಬೈತಾರೆ. ಸುಮ್ಮನೆ ಏನಕ್ಕೆ ಕಾಸು ಕೊಡ್ತೀವಿ, ಸುಮ್ಮನೆ ಉಗ್ಗಿಸ್ಕೊಂಡು ಕೊಡೋದಾತೆ ಬೇಡ ಬಿಡಿ. ನೀವು ಒಳ್ಳೆ ಕೆಲಸ ಮಾಡಿದಿರಿ ಅಲ್ಲ ಕಣತ್ತೆ. ನೀವು ಕೋಳಿ ಹಿಡಿಯೋದ ಕಣವ, ಬತ್ತೀನಿ ಅಂದ್ಬಿಟ್ಟು ಹಿಂಗೆ ಹೋಗೋದು ಅನ್ಕೊಂಡು ಹೊಂಟೋಗ್ಬಿಟ್ರಿ. ನನಗಂತೂ ಎಲ್ಲೋದ್ರು ಏನು ಮಾಡಿದ್ರು ಅಂತ ಗೊತ್ತೈತೆ ಅಲ್ಲ ಕಣತ್ತೆ. ಬಂದಲ್ಲ ಬಿಡು. ಸರಿ, ಅಕ್ಕಿ ಏನಕ್ಕೆ? ಅಕ್ಕಿ ಹಾಕಕ್ಕ ಅತ್ತೆ? ಅಕ್ಕಿ ಹಾಕಕ್ಕಲ್ಲ ಕಣತ್ತೆ, ಕೋಳಿ ಹಿಡಿಯಕ್ಕೆ. ಏನ ಕೋಳಿ ಹಿಡಿಯಕ್ಕ ಮಗ? 2 ಪಾವ್ ತಗೊಬಂದಿದ್ದಿ, ಕೋಳಿ ಹಿಡಿತೀನಿ ಅಂತಿದೆಯಲ್ಲ ಮಗ. ಏನು ಕೋಳಿ ತಿನ್ನಿಸ್ಬಿಟ್ಟು ದಪ್ಪ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹೋಗು ಮಗ ನೀನು, ಒಳ್ಳೆ ಸರಿ. ಅಲ್ಲೇ 2 ಪಾವ್ ಬರ್ತವೆ, ನಾನೆಲ್ಲ ಒಂದು ಹಿಡಿ ತಗೊಬಂದ್ರೆ ಇಷ್ಟೊಂದು ತುಂಬ್ಕೊ ಬಂದಿದೆಯಲ್ಲ. ಅತ್ತೆ ಪುನಃ ಯಾವಳು ಹೋಗೋರು ಅಕ್ಕಿಗೆ ಖಾಲಿ ಆಗ್ಬಿಟ್ರೆ ಪುನಃ ಯಾವಳು ಹೋದರು ಅಂದ್ಬಿಟ್ಟು ಹಿಂಗೆ ಒಂದೇ ಸಲ ತಗೊಬಂದ್ಬಿಟ್ಟೆ. ಸರಿ ಕಣವ, ಕೊಡು ಹಂಗಾರೆ ಹಿಡಿಯದ ಮಗ. ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರವ? ಅದೇ ನಿಮಗೆ ಗೊತ್ತಲ್ಲ, ಯಾವಾಗಲೂ ಹೋಯ್ತೀನಿ ಅಂದ್ಬಿಟ್ಟು ಆಟ ಆಡ್ಕೊಂಡು ಕೂತವ್ರೆ. ನಾಳೆ ಹೋಯ್ತಾರಂತೆ, ಇನ್ನೇನು ಮಾಡೋದು, ಸುಮ್ಮನೆ ಆಯ್ತೀನಿ ನಾನು. ಪಾಪ ಅವ್ರಿಗೂ ತೊಂದರೆ ಕೊಡಬಾರ್ದು, ಕೆಲಸ ಮಾಡವ್ರನ್ನ ಅಂದ್ಬಿಟ್ಟು ಆಯಿತು ನಾಳೆ ಹೋಗಿವ್ರಿ. ಇವತ್ತಾರು ಅಚ್ಚುಕಟ್ಟಾಗಿ ನಿಮ್ದು ಹಾಕಿರಿ, ಅದದ್ದೇ ಮಾತಾಡಬೇಡಿ. ಪುನಃ ಯಾಕೆ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳಿದ್ದೀನಿ. ಸರಿ ಕಣವಾಗ, ಏನು ಮಾತಾಡೋಕ್ಕಿಲ್ಲ ಅದ್ರ ಬಗ್ಗೆ. ಆದರೆ ನಾಳೆ ಅಂತ ಉಳ್ಕ ಅಂತ ಮಾತ್ರ ಒಂದು ಮಾತನ್ನು ಹೇಳ್ಬೇಡ ಅಂತ ಅಂದ್ಬಿಟ್ಟವ್ರೆ. ಕಣ್ಮಗ ಸರಿ, ನಾಳೆ ಎತ್ಕೋಕೆ ಇವಾಗಲಿಂದ ಏನಕ್ಕೆ ತಗೊಳ್ಳೋದು ಅಂದರೆ ಇವತ್ತು ಹೋಯ್ತೀನಿ ಅಂತ ಪಾಪ ಅಚ್ಚುಕಟ್ಟಾಗಿ ನೋಡ್ಕೊ. ಆಮೇಲೆ ಈಗ ಬ್ಯಾಡ್ನೆಸ್ ರೋ ಮಾಡಿ ಹಾಕೊಡದ, ಸಣ್ಣಕ್ಕಿಂತ ಹೊತ್ತಿಗೆ ಏನಾದ್ರು ತಿಂಡಿ ತೀರ್ಥ ಮಾಡ್ಕೊಳ್ಳೋದ? ಅದೇ ಇಲ್ಲ ಕಣತೆ, ನಮ್ಮ ಅಪ್ಪ ಅಮ್ಮ ಏನು ತಿನ್ನೋಕ್ಕಿಲ್ಲ, ತಿಂಡಿ ಏನು ತಿನ್ನೋಕ್ಕಿಲ್ಲ, ಬೇಡ ಬಿಡಿ. ಓ ಅಲ್ಲ ಕಣ್ಮಗ, ತಿಂಡಿ ತಿಂತೀವಿ, ಚಟ್ನಿ ಮಾಡ್ಕೊಡಿ, ಉಪ್ಪಿಟ್ಟು ಮಾಡ್ಕೊಡಿ ಅಂತ ಕೇಳೋದು ಅವರು. ನಾವು ಅರ್ಥ ಮಾಡ್ಕೊಂಡು ಮಾಡ್ಕೊಡ್ಬೇಕು ಕಣವ ಪಾಪ. ವರ್ಷಕ್ಕೆ 1 ಸಲ 2 ಸಲ ಬರ್ತಾರೆ, ಅದಕ್ಕೂ ಚೆನ್ನಾಗಿ ನೋಡ್ಕೋಬೇಕು. ಮಗ ನೀ ಏನಾದರೂ ಹೇಳವ, ಹೇಳು ಕರೆಕ್ಟಾಗಿ ಸರಿಯಾಗಿ ಹೇಳು. ಅದೇನು ಮಾಡೋದು, ಚಟ್ನಿ ಮಾಡೋದು, ಇಲ್ಲ ಉಪ್ಪಿಟ್ಟು ಮಾಡೋದು, ಇಲ್ಲ ಕೋಡ್ಬಳೆ ಮಾಡೋದು, ಇಲ್ಲ ಅತ್ತೆ 3 ಮಾಡ್ಕೊಳ್ಳೋದು ಕಣತೆ ಅಂದರು, ಅದಕ್ಕೂ ಸರಿಯೇ ಮಾಡ್ಕೊಳ್ದ. ಇಲ್ಲ ಕಣತೆ ಬೇಡ ಒಬ್ಬಿಟ್ಟು ಊಟ ಮಾಡೋದು ಕಣತಂದರೆ ಅದಕ್ಕೂ ಸರಿ. ಏನು ಮಾಡೋದು ಹೇಳು?
ಬೇಡ ಬಿಡತ್ತೆ, ನಾನು ಕೇಳಿವ್ನಿ. ಅವತ್ತೇ ಕೇಳ್ದೆ, ಏನು ಬೇಡ ಕಣವ, ಏನು ತಿಂಡಿ ನಿಮ್ಮ ಅತ್ತೆಗೂ ಕೇಳಿದಿಲ್ಬೇಡ, ಹೇಳ್ಬಿಡು ಮೊದಲೇ, ತಿಂಡಿ ತೇರ್ತೆ ಏನು ಮಾಡೋಕ್ಕೆ ಹೋಗ್ಬೇಡ ಅಂತಲೂ ಹೇಳಿದ್ರು ಕಣತೆ. ಹೋದ ಸಲನೂ ಇದೇ ಥರ ಎಲ್ಲ ಮಾಡಿಕೊಟ್ಟಿದ್ದಲ್ಲ, ಅದಕ್ಕೆ ಇದೆಲ್ಲ ಏನಕ್ಕೆ ಹಿಂಗೆ ಕಸ್ ತಗೊಂಡವರು ಮಾಡ್ಕೊಂಡು ಪಾಪ ಕೆಲಸನೆಲ್ಲ ಬಿಟ್ಕೊಂಡು ನಮಗೋಸ್ಕರ ಹಿಂಗೆ ಕಷ್ಟಪಡ್ತಾರದಲ್ಲ, ಅದೆಲ್ಲ ಬೇಡ ಕಣ್ಮಗ. ಅಚ್ಚುಕಟ್ಟಾಗಿ ಏನಾದರೂ ಅಡುಗೆ ಮಾಡಿಬಿಡು, ಊಟ ಮಾಡ್ಕೊಂಡು ಹೋಗ್ತೀವಿ ಕಣ್ಮಗ, ಬೇರೆದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅಂತ ಹೇಳವ್ರೆ. ಕಣ್ಮಗ ಅದನ್ನೇ ಹೇಳ್ತಿರೋದು ನಾನು. ಈಗ ಯಾರಾದರೂ ಏನಾದರೂ ಬೇಕು ಅಂದರೆ ಅದನ್ನೇ ಮಾಡ್ಕೊಡವ ಇದು ಮಾಡ್ಕೊಡವ ಅಂತ ಕೇಳಕ್ಕೆಲ್ಲ ಅವರು ಅನ್ಕೋತಾರೆ, ಏನಕ್ಕೆ ನಮ್ಮಿಂದ ತೊಂದರೆ ಕಷ್ಟ ಅಂತ ಅನ್ಕೋತಾರೆ. ಅದಕ್ಕೆ ನಾವು ಸುಮ್ಮನೆ ಇರೋಕ್ಕದವ, ಭಾವನಿಸವತ್ತು ಅಂತಲ್ಲಿ ಈಗ ಹೆಂಗೆ ಜನಗಳಿದ್ರು ಎಷ್ಟೇ ಕೆಲಸ ಇದ್ರು ಅಚ್ಚುಕಟ್ಟಾಗಿ ಭಾವನಿಸ್ಬೇಕು. ಭಾವನಿಸ್ಲಿಲ್ಲ ಅಂದರೆ ನಮ್ಮನ್ನ ಆಸೆ ಪಟ್ಟಾರ ಯಾರಾದ್ರೂ. ಈಗ ನೀನೇ ಅನ್ಕೋ, ನಾವು ಯಾವ್ದಾದ್ರು ಒಂದು ಮನೆಗೆ ಹೋಗಿರ್ತೀವಿ, ಅವ್ರು ಸರಿಯಾಗಿ ಮಾತಾಡ್ಸ್ಲಿಲ್ಲ, ಆಮೇಲೆ ಸರಿಯಾಗಿ ಭಾವನಿಸ್ಲಿಲ್ಲ ಅಂದರೆ ನನಗೆ ಇನ್ನೊಂದ್ಸಲ ಮನೆಗೆ ಹೋಗೋಕ್ಕೆ ಆಸೆ ಆಗ್ತದ? ಹೇಳು ನೀನೇ ಹೇಳು. ಬೇರೆಯವ್ರ ಮನೆಗೆ ಹೋಗ್ಬಿಟ್ರೆ ಅಯ್ಯೋ ಏನು ಗಿಂಡಿ ತೇಟ ಮಾಡಲಿಲ್ಲ, ಆಮೇಲೆ ತಂಗ್ಳು ಸರ್ಗೋ ತಂಗ್ಳು ಅನ್ನಕ್ಕೋ ಕೊಟ್ಟರೆ ನಮಗೆ ಆಗ ಆಸೆ ಆಗ್ತದೆ ಇನ್ನೊಂದ್ಸಲ ಮನೆಗೆ ಹೋಗೋಕ್ಕೆ ಬೇಜಾರಾಗ್ಬಿಡ್ತದೆ ಕಣವ. ಅಯ್ಯೋ ಇದೇನು ಹಿಂಗೆ ಮಾಡ್ತಾವ್ರಲ್ಲ, ಮರ್ಯಾದೆನೂ ಕೊಡಲ್ಲ ಅಂದ್ಬಿಟ್ಟು ಹಂಗೆ ಅನ್ಕೊಬಿಡ್ತಾರೆ. ಅದಕ್ಕೆ ಮಗ ಹಂಗೆಲ್ಲ ನೋಡ್ಕೊಬಾರ್ದು ಕಣ್ಮಗ. ಪಾಪ ಏನು ಬೇರೆಯವ್ರ ಹೇಳು ಹೋಗ್ಲಿ, ಬೇಡ ಕಣವ ನನಗೆ ಬೇರೆಯವ್ರ. ನಿಮ್ಮ ಅಪ್ಪ ಮನೆಯವ ಏನು ಮಾತಾಡೋಕೆ ಹೋಗಬೇಡ, ರಾತ್ರಿಗೆ ಬೇರೆ ಏನೋ ತಿಂಡಿ ಏನು ಮಾಡಿಲ್ಲ ಅಂದ್ರೆ ಸರಿಯೇ, ಹೋಗ್ಬಿಟ್ಟು ಊಟ ಮಾಡಿಬಿಡ್ತೀನಿ, ಅಚ್ಚುಕಟ್ಟ ಊಟ ಮಾಡ್ಕೊಳ್ಳಿ ಕಣವ. ಅದೇ ಬೇಡ ಬಿಡಿ, ಬೆಳಗ್ಗೆ ಚಿಕನ್ ಸಾರು ಮಾಡಿ ಪುನಃ ರಾತ್ರಿ ಒಬ್ಬಿಟ್ಟು ಊಟ ಮಾಡಿದ್ರೆ ಅದು ಸರಿ ಇಕ್ಕಿಲ್ಲ ಕಣತ್ತೆ, ಬೇಡ ಬಿಡಿ. ಹೆಂಗಿದ್ರು ಈಗ ಮಧ್ಯಾಹ್ನ ಆಯ್ತದಲ್ವಾ ಅಡುಗೆ ಎಲ್ಲ ಮಾಡೋಕ್ಕಂತ, ಆಗ ಮಧ್ಯಾಹ್ನ ಇದು ಊಟ ಹಾಕೊಡ್ಬಿಡ್ದ, ಸಂಜೆಗೆ ಇದೆ ಸಾರು ಇರ್ತದಲ್ಲ, ಪುನಃ ಏನಾದರೂ ಬಿಸಿ ಇಟ್ಟು ಇಲ್ಲ ಮುದ್ದೆನೋ ಇಲ್ಲಾಂದ್ರೆ ಅನ್ಗಿನೋ ಏನಾದರೂ ಮಾಡಿ ಇಟ್ಕೊಡೋದ ಬಿಡಿ ಸಾಕು. ಮಗ ಏನಕ್ಕೆ ಒಪ್ಪಕ್ಕೆ ಹೇಳ್ವಲ್ಲ ನೀನು, ಅದು ಸರಿ ಇಲ್ಲ ಇದು ಸರಿ ಅದು ಸರಿ ಏನಕ್ಕೆ ಒಪ್ಕೊಳಕಿಲ್ಲ. ಸರಿ ಬಾಯ್ತು ಹೋಗ್ಲಿ, ರಾತ್ರಿಗೆ ಈಗಲೇ ಯಾಕೆ ಯೋಚನೆ ಮಾಡ್ಕೊಳ್ಳೋದು, ಹೆಂಗಾಯ್ತದೋ ಹಂಗೆ ಮಾಡೋಕ್ಕಾಯ್ತದೆ. ಈಗ ಮೊದಲು ಕೋಳಿ ಹಿಡಿದು ಬಿಡದ ನಡಿ, ಎಲ್ಲಕ್ಕಿಂತ ಮೊದಲು ಕೆಲಸ ಅಂದರೆ ಈ ಕೋಳಿ ಹಿಡಿಯೋ ಕೆಲಸನೇ. ನಮ್ಮ ಕೈ ಸಿಕ್ಕೋದು ಏನು ಮಾಡೋದು ಏನೋ ಗೊತ್ತಾಯ್ತಲ್ಲ ನನಗಂತೂ. ಸರಿ ಕೋಳಿ ಹೆಚ್ಚು, ನಾನು ಕೋಳಿ ಕರಿತೀನಿ. ಎಷ್ಟು ಹೆಚ್ಚನೆ? ಜಾಸ್ತಿ ಹಾಕ್ಬೇಡ ಕಣ್ಮಗ, ಇಲ್ಲಿ ಜಾಸ್ತಿ ಹಾಕ್ಬೇಡ, ಇಲ್ಲಿ ಬರೀ ಮೇಲೆ ಒಂದು 5-6 ಕಾಳು ಹಂಗೆ ಹಾಕೊಂಡು ಹೋಗಿ ಉದ್ದಕ್ಕುವೆ ಆಯಿತಾ. ಅದು ಕೋಳಿ ಕಟ್ಬಿಡ್ತೀನಿ ಇರ್ಬೋದು, ಕೋಳಿ ಕಟ್ಬಿಟ್ಟು ಹಾಕೊಂಡು ಮನೆ ತನಕನೂ ಹಾಕ್ಬಿಡು ಉದ್ದಕ್ಕೂ ದಾರಿ ಗಂಟ ಆಯಿತಾ. ಬಾಗಿಲು ಗಂಟೆ ಬರ್ತದಲ್ಲ, ಬಂದ ತಕ್ಷಣ ಹಿಂದೆಯಿಂದ ಬಂದ್ಬಿಟ್ಟು ನಾನು ಬಾಗಿಲು ಹಚ್ಕೊಡ್ತೀನಿ, ಮನೆ ಒಳಗಡೆ ಇಟ್ಕೊಳಕೈತದೆ, ಇನ್ನೆಲ್ಲೂ ಸಿಗೋಕ್ಕಿಲ್ಲ. ಏನೆಲ್ಲ ಗಲೀಜು ಮಾಡಿಬಿಟ್ರೆ ಈಗ ಗಲೀಜು ಪಲೀಜು ಅಂತ ಕೂತ್ಕೊಂಡ್ರೆ ಕೋಳಿ ಹಿಡಿಯೋಕ್ಕದವ, ಈ ಚಳಿ ಯಾವ ಕೋಳಿನೂ ಹಿಡಿಯೋಕ್ಕಾಯ್ಕಿಲ್ಲ. ಈಗ ಅದೇ ಒಂದೇ ದಾರಿ ಇರೋದು, ಮಿಕ್ಕಿರೋದು ಒಂದೇ ದಾರಿ. ಇನ್ನು ಕೋಳಿ ಮನೆಗೆ ಬರಬೇಕು ಅಂದರೆ ರಾತ್ರಿನೇ ಆಗಬೇಕು. ರಾತ್ರಿ ಆದರೆ ಹೆಂಗದು, ರಾತ್ರಿ ಅಡುಗೆ ಮಾಡೋಕ್ಕದ ಆಯ್ಕಿಲ್ಲ. ಆಮೇಲೆ ಬೆಳಿಗ್ಗೆನೂ ಇರೋಕ್ಕಿಲ್ವಲ್ಲ, ನಿಮ್ಮ ಅಪ್ಪ ಅಮ್ಮ ಹೊಂಟೋಯ್ತಾರಲ್ಲ, ಮುಂದೆ ಹಿಂಗೆ ಹೋಯ್ತಾ ಇರ್ತದೆ. ಕೋಳಿ ಮನೆಗೆ ಬರೋಕೆ ಇನ್ನೂ ಸಂಜೆನೆಯ, ಈಗ ಅದು ಬರ್ಗಿರಕ್ಕಿಲ್ಲ. ಇದು ಒಂದೇ ದಾರಿ ಕಣ್ಮಗ, ನಡಿ ಹೆಚ್ಕೊಂಡು ಇಲ್ಲಿ ಜಾಸ್ತಿ ಹಾಕ್ಬಿಡ ಮಗ ಈ ಚಳಿ ಆಯ್ತಾ. ಒಳಗಡೆಗೆ ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಇಲ್ಲಿ ಕಡಿಮೆ ಹಾಕಬ ಆಯ್ತಾ. ಆಮೇಲೆ ನೀನು ಜಾಸ್ತಿ ಅದ್ರ ಮುಂದೆ ಕಾಣಿಸ್ಕೋಬೇಡ, ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ಹಾಕು ಆಯ್ತಾ. ಅದ್ರ ಮುಂದೆನೂ ಹಚ್ಬೇಡ ಕಣ್ಮಗ, ಸ್ವಲ್ಪ ಮರಮರಿಯಾಗಿ ಹಚ್ಚು, ನೋಡ್ಕೊಂಡು ಮಾಡ್ಕೊಂಡು ಮಾಡು. ಆ ಕೋಳಿ ಒಂದು ಸ್ವಲ್ಪ ಬುದ್ಧಿವಂತ ಕೋಳಿ, ಸಿಗೋಕ್ಕಿಲ್ಲ ಅಷ್ಟು ಬೇಗ, ಓಡಿ ಉಂಡೈತದೆ ಆಯ್ತು ಮಗ. ಕನ್ನತೆ ಸರಿ ಆಯಿತು, ಕರಿಯನಾ? ಕರೀರಿ ಆಯಿತು. ಕೊಕ್ 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 ಬಾ ಬಾ, ಕೊಕ್ 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 ಬಾ ಬಾ, ಕೊಕ್ 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 ಬಾ ಬಾ ಬಾ. ತೇ ಬತ್ತದೆ ಹೆಚ್ಚನ ಮಗ, ಸ್ವಲ್ಪ ಹಾಕು. ಕನ್ನತೆ ಒಂದು ಚೂರು ಹಾಕವ, ಯಾಕೆ ಇಷ್ಟೊಂದು ಹುಯ್ತೇದಿ? ಅತ್ತೆ ಚೂರು ಅಂತಾನೆ ಹಾಕ್ತೆ, ಜಾಸ್ತಿ ಆಗೋಯ್ತು. ಸರಿ ಆಯಿತು, ಇನ್ನೇನು ಮಾಡಿ ಹೋಗು, ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹಿಂದೆ ಹಾಕೊಂಡು ಹೋಗು ಆಯಿತಾ. ಮುಂದೆ ಬರಬೇಡ, ಮುಂದಕ್ಕೆ ಬಂದ್ಬಿಟ್ರೆ ಅದು ಬೆಚ್ಬಿಟ್ಟು ಹಾರ್ಬಿಡ್ತದೆ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಂಡು ಹಿಂದೆ ಜರಿಕೊಂಡು ಜಾಸ್ತಿ ಕಳಾಕ್ಬೇಡ ಕಣವೆ, ಈಚೆಲ್ಲ ಹಾಕ್ಬೇಡ, ಬರೀ ಈಚೆಲ್ಲ ತಿನ್ಕೊಂಡು ನಿಂತ್ಕೋತವೆ, ಆಮೇಲೆ ಮನೆಗೆ ಬರೋದಂಗೆ ಆಗೋಯ್ತವೆ. ಇಲ್ಲಿ ಕಡಿಮೆ ಹಾಕ್ಬಿಟ್ಟು ಅಲ್ಲಿ ಜಾಸ್ತಿ ಹಾಕಿ ಹೋಗು. ಅನ್ಕೊನತ್ತೆ ಸರಿ ಆಯಿತು. ಬಾ 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 ಬಾ, ಕೊಕ್ 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 ಬಾ, ಕೊಕ್ 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 ಬಾ ಬಾ. ಅತ್ತೆ ಬರೀ ಆಟ ಕೋಳಿನೇ ಬರ್ತದಲ್ಲ ಸೀತಾ, ಇದು ನನಗೆ ಕೈಗೆ ಪಾಠ ಆಗ್ಬಿಟ್ಟದೆ. ನಾನೇ ಬೇಕಾದ್ರೆ ಆರಾಮಾಗಿ ಹಿಡ್ಕೊತೀನಿ ಇದನ್ನ, ಯಾವಾಗಲೂ ಅಷ್ಟೇ ಕರೆದ ತಕ್ಷಣ ಬಂದ್ಬಿಡ್ತದೆ. ಆಮೇಲೆ ಬೇರೆ ಕೋಳಿ ಥರ ಓಡ್ಗಿಡೋಯ್ಕಿಲ್ಲ, ಕೈ ಪಾಠ ಆಗತ್ತಲ್ಲ, ಸಿಗ್ತದೆ ಕೈಗೆ. ಆ ಹುಂಜೆಗಳು ಸಿಗೋಕ್ಕಿಲ್ಲ ಕಣ್ಮಗ, ಹುಂಜೆಗಳು ಯಾವುದು ಸಿಗೋಕ್ಕಿಲ್ಲ ನನಗೆ. ಈಗ ಆಟಗಳಂದ್ರೆ ಮೊಟ್ಟೆಗಿಟ್ಟ ಕೂರಿಸ್ತೀವಲ್ಲ, ಕೈಗೆಲ್ಲಿ ಇಟ್ಕೊಂಡಿರ್ತೀವಲ್ಲ, ಆಗ ಅಭ್ಯಾಸ ಆಗಿರ್ತದೆ, ಅವು ಸಿಗೋಕ್ಕಿಲ್ಲ. ಏನು ಮಾಡೋಕ್ಕದು, ಈಗ ಬರ್ತದೋ ಇಲ್ವೋ ಅದೇ ಡೌಟ್ ಆಗೋದಲ್ಲ. ಈಗ ಎಲ್ಲಿ ಹೊಂಟೋಯ್ತು ಕೋಳಿ? ಬಾ ಬಾ ಬಾ, ಕೊಕ್ 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 ಬಾ ಬಾ ಬಾ. ಅತಿ ಈ ಕೋಳಿ ಅಲ್ಲ ಅಲ್ವಾ? ಇಲ್ಲ ಕಣ್ಮಗ, ಈ ಕೋಳಿ ಅಲ್ಲ, ಇನ್ನೊಂದು ಕೋಳಿ.
ನೋಡು ಅಲ್ಲಿ ಬತ್ತದ ನೋಡು ಅಲ್ಲಿ ಹಂಗಾರೆ ಕರೀರಿ ಜೋರಾಗಿ ಬರ್ಲಿ. ಕೊಕ್ 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 ಬಾ 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 ಕೊಕ್ 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 ಬಾ ಬಾ ಮಗ ಸೀತಾ ಸ್ವಲ್ಪ ಹಿಂದೆ ಹಿಂದೆ ಹೋಗವ ಮಗ, ಹಿಂದೆ ಹಿಂದೆ ಹೋಗು, ಹುಷಾರ ನೋಡ್ಕೊಂಡು ಹೋಗು ಗಣಪೆ. ಬಾ 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 ಓ ಹೆಂಗೋ ಬತ್ತಾದೆ ಮಗ, ಹಿಂದೆ ಹಿಂದೆ ಹೋಗವ ಕಣತೆ. ವಾ ಇನ್ನೊಂದು ಅಕ್ಕಿ ಕಳೆರ್ಚು ಮತ್ತೆ ಆಗ್ತವನಿ. ಅಲ್ಲ ಈ ಆಟ ಮುಂಡೆ ಕೋಳಿ ಏನಕ್ಕೆ ನುಗ್ತದದು? ಈ ಬುಡಮಿ ಜಾಗುವ ಅವನ್ ಜುಕ್ ಬುಡು ಜಾಗುವ, ನೀನು ಬಂದಿ ಬಂದಿ ನಿಂತ್ಕೊಬಿಡ್ತಾಳೆ ಎಲ್ಲತ್ಕೂವಿ. ಈ ಕೋಳಿಗೆ ಎಲ್ಲ ದಯಗೆ ಮೆಟ್ಕೊಂಡಿದ್ದದು ಏನೋ ಕಾಣಲ್ಲ. ಬಾ ಬಾ ಈ ಕಡೆ ಹೋಗ್ ಬಾ ಇಲ್ಲಿ ನೀನು. ಈ ಆಟ ಕೋಳಿ ಓಡ್ ಬರ್ತದೆ, ಹುಂಜನೆ ಬತ್ತೆ ಇಲ್ವಲ್ಲ ಮಗ, ಅದ್ದಿ ಎಂತ ಈಗ ಇಟ್ಕೊಂಡಿದ್ದದು ಏನೋ ಕಾಣಲ್ಲ ಮಗ, ಎಲ್ಲತ್ಕೂ ಅಷ್ಟೇ ಬಂದ್ ನಿಂತ್ಕೊಬಿಡ್ತದೆ ಕಣ್ಮಗ. ಕೈ ಪಾಠ ಆಗ್ಬಿಟ್ಟದಲ್ಲ ಅದಕ್ಕೆ ಎದುರುಕೆ ಭಯ ಏನೂ ಇಲ್ಲ, ಸುಮ್ ನುಗ್ಗದೆಯ. ಈ ಹುಂಜೆ ಕೋಳಿಗಳು ಹಂಗಲ್ಲ ಕಣ್ಮಗ, ಆ ಕಡೆ ಈ ಕಡೆ ಯಾರು ಬಂದಾರೋ ಏನ್ ಮಾಡ್ದಾರೋ ಅದನ್ನೆಲ್ಲ ನೋಡ್ಕೊತದೆ. ಈ ಆಟೆದು ಅದು ಬುದ್ಧಿನೆಲ್ಲ ಕಣ್ಮಗ, ದಡ್ಡ ಮುಂಡೆತೋದು. ಇವತ್ತೆ ಕೋಳಿಗೆಲ್ಲ ಬುದ್ಧಿ ಇದ್ದದ. ಓ ಚೆನ್ನಾಗಿ ಹೇಳಿದ್ಲು ಈಗ ಸೀತಾ. ಅಲ್ಲ ಕಣ್ಮಗ, ಬುದ್ಧಿ ಇಲ್ದೇನೆಯ ಈ ಹುಂಜೆಗಳು ಮನೆಗೆ ಹೋಗೋದೇನೆ ಇಲ್ಲ ಈಚೆಲ್ಲ ನಿಂತಿದ್ದಾವ ಅವು. ನೋಡು ಈ ಆಟೆ ಮುಂಡೆ ಕೋಳಿ ಓಡ್ ಬತ್ತದೆ ಮುಂದೆನೆಯ, ಇವು ಹಿಂದಿಂದೆ ಈಚೆಲಕ್ಕಿ ಕಾಳಾಕಿರನ್ನೇ ತಿನ್ಕೊಂಡು ನಿಂತವೆ. ನೋಡು ಮನೆಗೆ ಬತ್ತಿದಾವ, ಮನೆ ಎಲ್ಲ ಎರ್ಚಿದಿ ಅಕ್ಕಿ ಕಾಳ, ಮನೆಯಲ್ಲಿ ತಿನ್ನಕ್ಕೆ ಯಾವು ಬರಕಿಲ್ಲ ಕಣ್ಮಗ. ಈ ಆಟೆ ಕೋಳಿ ಎಲ್ಲ ತಿನ್ಕತದ ಜೊತೆಗೆ. ಅಯ್ಯವತ್ತೆ ಬುಡಿಯತೆಗೆ ಇನ್ನೇನು ಮಾಡಿರಿ, ಸಿಗಕ್ಕಿಲ್ಲ ಅಂದಮೇಲೆ ಪಾಪ ಬುಡಿಯತೆಗೆ ಏನು ಮಾಡೋಕ್ಕದು. ಇನ್ನೊಂದ್ಸಲ ಬತ್ತದಲ್ಲ ಬೇಕಾದ್ರೆ ಆವತ್ತು ಬೇಕಾದ್ರೆ ಕುಯ್ಕೊಳಕ್ಕೆ ಆಯ್ತದೆ, ಇವತ್ತು ಅಂಗಡಿಲಿ ಎಲ್ಲರೂ ತಂದ್ಬಿಟ್ಟು ಮಾಡೋಕ್ಕಾಯ್ತದೆ ಬುಡಿ. ನಿಮ್ಮಗ ಇಲ್ಲ ಕಣ್ಮಗ ಸುಮ್ಮನೆ ಇರು, ಇವತ್ತು ಎಷ್ಟೊತ್ತಾದ್ರೂ ಸರಿಯೇ, ಸಂಡೆ ಆದ್ರೂ ಸರಿಯೇ, ಇವತ್ತು ಕೋಳಿ ಹಿಡಿಬೇಕು, ನಾಟಿ ಕೋಳಿ ಸಾರು ಮಾಡಬೇಕು ಅಷ್ಟೇ. ಹಂಗೆ ನಿರ್ಧಾರ ಮಾಡ್ಕೊಬಿಟ್ಟಿದ್ದೀರತೆ ನಿನ್ ಮಗ. ಮಾಡೇ ಮಾಡ್ತೀನಿ ಕಣ್ಮಗ, ಮಾಡೇ ಮಾಡ್ತೀನಿ. ಜೋರಾಗಿ ಕಿರ್ಚಬೇಡ, ಇರು ನೋಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ. ಅಕ್ಕಿ ಕಾಳು ಹಂಗೆ ಹಚ್ತಾರೆ ಒಳ್ಳೊಳಗೆ, ಈಚೆಲಂತೂ ಹಚ್ಚಬೇಡ, ಇಲ್ಲ ಪುನಃ ಈಚೆಲೆ ತಿನ್ನಕ್ಕೆ ಓಡ್ಬತ್ತವೆ. ಅವ ಮನೆ ಒಳಗಡೆ ಹಚ್ಚಿ ಮಾಡು, ನಾನು ಹಿಂದೆಯಿಂದ ಬಂದ್ಬಿಟ್ಟು ಬಾಗ್ಲಾಕಬಿಡ್ತೀನಿ. ಹ್ಞೂ ಸರಿ ಕಣತೆ ಆಯ್ತು. ಅಲ್ಲ ಕಣ್ಮರಯ್ಯ, ದೇವ ದೇವ ಬಡ್ಕೊಂಡಿದ್ದೋ ಏನೋ ಕಾಣಲ್ಲ ನಿಂಗೆ. ನಾನು ಕಷ್ಟಪಟ್ಬಿಟ್ಟು ಕೋಳಿ ಹಿಡಿಯತ್ತ ಅಂತ ಬಂದ್ಬಿಟ್ಟು ಹೆಂಗೋ ಮನೆ ಒಳಗೆ ನುಗ್ತಾವೆ, ಬಂದು ಹಾಳು ಮಾಡ್ಬಿಟ್ನಲ್ಲಪ್ಪ ಇವನು. ತಲೆ ಸರಿ ಇದ್ದದೋ ಇಲ್ವೋ? ಯಾಕ್ಲ ಯಾಕಂತ ಏನಾಯ್ತು? ಯಾಕಂಗೆ ಬಡ್ಕತಿದ್ದೀನಿ ನೀನು? ಏನು ಮಾಡ್ತಿದ್ದೀನಿ ಅಂತ ನಂಗೆ ಹೆಂಗೆ ಓದಿತ್ತು? ನಾನು ಒಟ್ಟುತ್ತಿದ್ನಲ್ಲ ಮನೆ ಒಳಗಡೆ ನುಗ್ತಾವಲ್ಲ, ಒಟ್ಟದ ಅಂದ್ಬಿಟ್ಟು ಬಂದೆ. ಯಾಕಂದ್ಮರಯ್ಯ ಅದೇನು ಕೆಲಸ ಮಾಡ್ತಿದ್ದೋ ಭಂಗ ಮಾಡ್ತಿದ್ದೋ ಮಾಡಕ್ಕೆ ನಿಂಗೆ? ಇಲ್ಲಿ ಹೆಂಗಸ್ರುಗಳು ಏನೋ ಮಾಡ್ತಾವ್ರೆ ಮಟ್ಟದ ನೋಡ್ಕೊಂಡು ನಿಂತ್ಕೊಳ್ಳೋದ ಅಂದ್ಯಾ? ಎಲ್ಲನೂ ಹಾಳು ಮಾಡಿ ಬಿಸಾಕ್ತಲ್ಲ ನೀನು ಒಂದೇ ಸಲ. ಹೊಸಿ ಕಷ್ಟಪಟ್ಟು ಆಗ್ಲಿಂದ ನಾವು ಇಷ್ಟು ಮನೆ ಒಳಗಡೆ ನುಗ್ಗಿಸಕ್ಕೆ. ನನ್ಗಂತೂ ಕೋಳಿನ ಕರ್ದಿ ಗಂಟ್ಲೆಲ್ಲ ಹರ್ಚೋಗಿ ಉರಿತಾ ಕೂತದೆ, ಹಂಗೆ ಹರ್ಚ್ಕೊಂಡು ಕರ್ದೀವ್ನಿ. ಆಗಿಂದ್ರೆ ಬರ್ದೆ ಹೋದು ಮುಂಡೆ ಕೋಳಿಗಳು ಈಗ ನುಗ್ತಾವ ಅನ್ನೋಷ್ಟರಲ್ಲಿ ನೀನ್ ಮುಂಡೆ ಮಗ ಬಂದ್ಬಿಟ್ಟು ಹಿಂಗೆ ಹಾಳು ಮಾಡಾಕ್ಬಿಟ್ಟಲ್ಲ ನೀನು. ಹಿಂಗ ಅಲ್ಲ ಕಣಮಿ, ಅಲ್ಲ ನನ್ಗೇನು ಗೊತ್ತಿತ್ತಾ ಹೇಳು? ನನ್ಗೆ ಗೊತ್ತಿತ್ತಾ ಅಂತ? ನಾನು ಎಲ್ಲೋ ಬೇರೆ ದಿನಗಳೆಲ್ಲ ಕೋಳಿಗಳು ಮನೆ ನುಗ್ಬೇಕಾದ್ರೆ ಅಯ್ಯೋ ಒಟ್ರಿ ಮನೆಯೆಲ್ಲ ಗಲೀಜು ಮಾಡ್ತವೆ, ಮನೆ ಒಳಗಡೆ ನುಗ್ಗಿಸ್ಕೊಬೇಡಿರಿ ಅಂತ ಅಂದ್ಬಿಟ್ಟು ನನಗೆ ಹೇಳ್ತಿದ್ದಲ್ಲ. ಅದಕ್ಕೆಯ ಇವತ್ತು 3 ಒಂದೇ ಸಲ ನುಗ್ತಿದ್ವಲ್ಲ, ಅದಕ್ಕೆಯ ಹೊಟ್ಟುದೆ. ನನ್ಗೆ ಗೊತ್ತಿತ್ತಾ ನೀನು ಕೋಳಿ ಹಿಡಿತೇದಿ ಅಂತ? ಸರಿ ಈಗೇನಕ್ಕೆ ಕೋಳಿ? ಅಲ್ಲ ಮನೆಗೆ ಬೀಗರು ಬಂದವ್ರೆ, ಊಟ ಉಪಚಾರ ಏನಾರು ಮಾಡ್ಕೊಡೋದೆ, ಅಡುಗೆ ಮಾಡ್ಕೊಡೋದೆ, ಅದಕ್ಕೆಲ್ಲ ಸಾಮಾನು ತರಬೇಕು ಅನ್ನೋದು ಜ್ಞಾನ ಇಲ್ವಾ ನಿನಗೆ? ಇರ್ಬೇಕು ತಾನೆ ಮನೆಗೆ ಗಂಡಸಾಗಿ. ಅವ್ರು ನೋಡ್ಕೊ ಇವ್ರು ನೋಡ್ಕೊ ಅನ್ನೋ ಬುದ್ಧಿ ನೋಡಿವ್ನಿ. ಏನು ತಲೆನೇ ಕೆಡ್ಸ್ಕೊಳಕ್ಕಿಲ್ವಲ್ಲ, ಮನೇಲಿ ಯಾರು ಬಂದ್ರು ಹೋಗಿದ್ರು ನಿಂಗೆ ಬುದ್ಧಿನೇ ಹೋಯ್ಕಿಲ್ಲ. ಕಳ್ಳರು ಬರಲಿ ಅದೇ ಥರ ಇರ್ತಿದ್ದಿ, ನೆಂಟರು ಬರಲಿ ಅದೇ ಥರ ಇರ್ತಿದ್ದಿ. ಹಿಂಗಾಗ್ಬಿಟ್ರೆ ಮನೆಗೆ ಅನ್ಸ್ಕೊಳ್ವಾ ನೀನು? ಏನೋ ಜವಾಬ್ದಾರಿ ತಗೊಳ್ಳೋದ, ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಳ್ಳೋದ, ಬಾವುಣ್ಸೋದ ಅನ್ನೋ ಬುದ್ಧಿ ಗಿದ್ದಿದ್ದದ ನಿನಗೆ? ಬಂದು ಕೂತ್ಕೊಂಡ್ರು ಚೆನ್ನಾಗಿದ್ದೀರಾ ಅಂದರೆ ಆಯಿತು ಅಷ್ಟೇ. ಮನೇಲಿ ಗಂಡಸಾಗಿ ಏನು ಬೇಕ್ರಪ್ಪ, ಏನು ಸಮಾಚಾರ, ಮನೇಲಿ ಕಡೆ ಹೆಂಗೆ ಅದು ಇದು ವಿಚಾರಿಸೋದನ್ನ ಕಂಡಿವ್ನಿ. ಇವನು ಒಳ್ಳೆ ಹೆಂಗಸ್ರಂಗೆ ಚೆನ್ನಾಗಿದ್ದೀರಾ ಅಂದಮೇಲೆ ಚೆನ್ನಾಗಿದ್ದೀನಿ ಅಷ್ಟೇ. ಇನ್ನು ನೀವು ಮನೆ ಕಡೆಯಲ್ಲೆಲ್ಲ ಕಾಣಿಸ್ಕೊಳಕ್ಕಿಲ್ವಲ್ಲ, ಅದು ಎಲ್ಲಿಗೆ ಹೋಗಿದ್ದಿ ನೀನು? ಎಲ್ಲಿಗೆ ಹೋದಿ? ಬಂದವರು ಮನೆ ನೆಂಟರು ಏನು ಅನ್ಕೊಳಕ್ಕಿಲ್ಲ, ಇವಯ್ಯ ಮನೇಲಿ ಇರೋಕ್ಕಿಲ್ವಲ್ಲ, ಎಲ್ಲಿಗೆ ಹೋದನು ಅಂತ ಅನ್ಕೊಂಡು ತಿಳ್ಕೊಳಕ್ಕಿಲ್ವಾ? ನಾನು ಬುದ್ಧಿ ಎಲ್ಲನೂ ಹೇಳ್ಕೊಡೋಣ, ಒಂದಲ್ಲ ಅಂತ ಈರಪ್ಪರ ಬುದ್ಧಿ ಎಲ್ಲ ನಾನೇ ಹೇಳ್ಕೊಂಡ್ರೆ ನೀನೇನು ಮಾಡಿ ಸ್ವಂತವಾಗಿ ಏನು ಮಾಡೋಕ್ಕಿಲ್ವಲ್ಲಪ್ಪ. ಈಗ ಏನಪ್ಪ ಮಾಡೋಣ ನಾನು? ನನಗೆ ಇಷ್ಟು ಕಷ್ಟಪಟ್ಟು ಕೋಳಿ ಹಿಡ್ತಿದ್ನಲ್ಲ, ಇಟ್ಕೊಳ್ಬ ಇಲ್ಲಿ ಕೋಳಿಯ. ತಲೆಗಿಲ್ಲ ಕೆಟ್ಟೋಗಿದ್ದದ ಹಿಂಗೆ ನಿಮಗೆ? ಓ ಯಾಕಪ್ಪ ಮನೇಲಿ ಹೆಂಗಸ್ರವ್ರೆ ಮಾಡಾಕ್ತಾರೆ ಅಂತ ನೀನು ತಲೆ ಕೆಡ್ಸ್ಕೊಳಕ್ಕಿಲ್ವ ನೀನು? ಬೀಗರು ಬಂದು ವಾರ ಆಗದೆ, ಅವು ಒಂದು ಚಿಕನ್ ತಂದಿಲ್ಲ, ಒಂದು ಮಟನ್ ತಂದಿಲ್ಲ, ಒಂದು ಮೀನು ತಂದಿಲ್ಲ, ಒಂದು ಬಾಡ್ ತಂದಿಲ್ಲ.
ಆವತ್ತಿಂದನೂ ಬೆಳೆ ಸರ ಉಣ್ಕೊಂಡು ಕೂತವ್ರೆ. ನೋಡ್ಕೋಬೇಕು ಅನ್ನೋದು ನಿಂಗೆ ಜ್ಞಾನ ಇಲ್ವಾ? ನಿಂಗೆ ಜ್ಞಾನ? ನಾಟಿ ಕೋಳಿ ಸಾರು ಮಾಡಿಬಿಟ್ಟು ಅಚ್ಚುಕಟ್ಟಾಗಿ ಅಡುಗೆ ಗಿಡ್ಗೆ ಮಾಡಾಕ್ಬಿಟ್ಟು ನಾಳೆ ಹೋದರಂತೆ. ಅದಕ್ಕೆ ನಾನು ಹಿಂಗೆ ಮಾಡ್ತಾವ್ನಿ, ಎಲ್ಲ ಹಾಳು ಮಾಡ್ಬಿಟ್ಟತೆಗೆ. ಬಾ ಹಿಡ್ಕೊಡ್ ಬಾಯ್ಲಿ. ಅದು ನಾನು ಎಷ್ಟು ಕಷ್ಟಪಟ್ಕೊಂಡು ಇಷ್ಟೊತ್ತು ಕೆಲಸ ಇರೋ ಪರ ಬಂಗನೆಲ್ಲ ಬಿಟ್ಬಿಟ್ಟು ಬಂದು ಮಾಡಿವನೆಲ್ಲ ಮಾಡಿಕೊಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಇಲ್ವಾ ಬೇರೆ ಕಡೆಗೆ ಹೋಗ್ಬಿಟ್ಟು ಒಂದು ನಾಟಿ ಕೋಳಿನ ಹಿಡ್ಕೊಬ. ಏನು ಕಾಸು ಮಡಗಿದ್ದಷ್ಟು ಮನೇಲಿ ಇಲ್ವಾ? ಕುಯ್ದು ಹಾಕು ಅದನ್ನಯ್ಯ ಸಾಕು. ಆಯಿತು ಕಣಪ್ಪ, ಅದನ್ನೇ ಕುಯ್ಯೋದಂತ ತಾನೇ ನಾನು ಈ ಕೆಲಸ ಮಾಡ್ತಿದ್ದು. ಓಡಿಸ್ಬಿಟ್ಟಲ್ಲ, ಏನು ಮಾಡೋಣ ಈಗ ನಾನು? ಏನು ಮಾಡೋಣ? ಅತೆ ಅತೆ ಇಲ್ಲೇ ಕಾಯ್ಕ ನಿಂತೀವಿ, ಕೋಳಿಗಳು ಬಂದೇ ಇಲ್ಲ ಕಣತೆ. ಅಯ್ಯೋ ಮಗ ಬವ್ವ ಬಾಯ್ಲಿ, ನಿಮ್ಮ ಅವ ಎಂತ ಹದ್ಗೆ ಕೆಲಸ ಮಾಡಿದನು, ಬಾ ನೋಡು ಬಾಯ್ಲಿ. ಅತೆ ಏನೈತತೆ? ನನ್ನ ಮಗ ಇಲ್ಲಿ ಬಂದ್ಬಿಟ್ಟು ನಾನು ನೋಡ್ಕೊತಾ ನಿಂತೀವಿ. ಹೂವ ಹೂ ಅಂತ ದನ ಕಿರ್ಚಂಗಿಲ್ವಾ? ಹಂಗೆ ಕಿರ್ಚ್ಬಿಟ್ಟು ಓಡಿಸ್ಬಿಟ್ಟು ಕಣ್ ಮಗ ಎಲ್ಲ ಓಡೋದು ಹೋಗತ್ತಾಗೆ. ಸಾಕತೆ ಸುಮ್ಮನೆ ಹಿಂಗೆ ಮಾಡ್ತು ಮಾವ. ಅಯ್ಯೋ ಸೀತಾ, ನಂದೇನು ತಪ್ಪಿಲ್ಲ ಕಣ್ಮಗ. ಮನೆ ಕಡೆ ನುಗ್ತಾ ಇದ್ವಲ್ಲ 3 ಒಂದೇ ಸಲ, ನಾನು ಅನ್ಕೊಬಿಟ್ಟೆ ಎಲ್ಲೋ ಮನೆ ಒಳಗಡೆ ನುಗ್ತಾ ಇರಬೇಕು ಅಂದ್ಬಿಟ್ಟು ಒಟ್ಟುಕೊಡೆ ಕಣ್ಮಗ. ಅದೆಲ್ಲ ಓಡೋಗ್ಬಿಟ್ಟು ನಾನೇನು ಮಾಡೋಣ ಈಗ? ಏನು ಮಾಡೋಕ್ಕದು ಹೇಳು? ಪುನಃ ಅದು ಹಿಂಗೆ ಹೋಗಿ ಕಿಕ್ಕಿ ಕಾಳು ಹಾಕ್ಬಿಟ್ಟು ಮನೆ ಕರ್ಸ್ಕೊಂಡ್ಬಿಟ್ಟು ಬಾಗ್ಲ ಕಲ್ತಿರಲ್ಲ, ಹಂಗೆ ಮಾಡ್ಕೊಳ್ಳಿ. ನಾನು ಹೋಗ್ತೀನಿ, ಕೆಲಸ ಅದೇ. ಇಲ್ಲ ನಿಮ್ಮ ಮನೆ ಹಾಳಾಗ ಎಂತ ಬುದ್ಧಿ ಕಲ್ತಿದ್ದೀನಿ ನೀನು? ಕೋಳಿ ಓಡಿಸ್ಬಿಟ್ಟು ಮನೆ ಕೆಲಸ ಅದೇ ಅದ ಇದು ಅಂದ್ಬಿಟ್ಟು ಏನು ಮಾತಾಡ್ತಿದ್ದೀನಿ ನೀನು? ನನಗೆ ಗೊತ್ತು ನೀನು ಬುಟ್ಟ ನಾನು ನಿನ್ನೆ ಎಲ್ಲಿಗಾರು ಹೋಗೋದ್ಕೂವಿ ಎಲ್ಲಿಗೆ ಹೋಗೋಕ್ಕೂ ಬಿಡೋಕ್ಕಿಲ್ಲ. ಮೊದಲು ನಾನು ಕೋಳಿ ಹಿಡ್ಕೊಂಬಿಟ್ಟು ಅದೇನು ಮಾಡಿಬಿಟ್ಟು ಆಮೇಲೆ ಅದನ್ನೆಲ್ಲ ಕ್ಲೀನ್ ಗೀನ್ ಮಾಡಬೇಕಲ್ಲ. ಕೋಳಿಗಿಲಿ ಕುಯ್ದು ಮಾಡ್ಕೊಡು ಬಾಯ್ರಿ. ಕೆಲಸ ಅದೇ ಹೆಂಗಸ್ರಿಗೆ ಖಾರ ಪಾರ ಅರೆಯೋದು ಒಗ್ಗರಣೆ ಎಲ್ಲ ಹಾಕೋದು ಕೆಲಸ ಅದೇ. ನೀನು ಇದನ್ನೆಲ್ಲ ಮಾಡ್ಕೊಡುವ. ಕೋಳಿ ಕುಯ್ದುಬಿಟ್ಟು ಚೆನ್ನಾಗಿ ಹಚ್ಕೊಟ್ಟು ಮಾಡ್ಕೊಡು ನಡಿ. ನನ್ನ ಕೈಲ ಆಯ್ಕಿಲ್ಲ. ಏನು ಮಾತಾಡ್ತಿದ್ದಿ ನೀನು? ಏನು ಮಾತಾಡ್ತಿದ್ದಿ? ಇವತ್ತು ದೇವ್ರು ಬಂದ್ಬಿಟ್ಟು ನಿಂತ್ಕೊಂಡು ಬಿಡವ ಅಂದ್ರೂ ನಾನಂತೂ ನಿನ್ನ ಇವತ್ತು ಬಿಡೋಕ್ಕಿಲ್ಲ. ನೀವೇ ನೋಡಿದ್ರಲ್ಲ ನಾನು ಎಷ್ಟು ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾ ನಿಂತೀವಿ. ಒಂದೇ ಸಲ ನಮ್ಮ ಮನೆಯವ್ನು ಬಂದ್ಬಿಟ್ಟು ಹಾಳು ಮಾಡಾಕ್ಬಿಟ್ನಲ್ಲಪ್ಪ. ಒಂದು ಸ್ವಲ್ಪ ಹೋಗಿರಿ ಮಕ್ಕಕ್ಕೆ. ಹಿಂಗೆ ಬುದ್ಧಿ ಕಲಿಯೋದವನು. ಹಂಗೆಯಪ್ಪ ಈ ವಿಡಿಯೋ ಮುಂದೆನೂ ಕಂಟಿನ್ಯೂ ಆಯ್ತದೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನೋಡಿ ವಿಡಿಯೋ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಿದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನೋಡ್ರಪ್ಪ ವಿಡಿಯೋನ. ಹಂಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇವನಿಗೆ ಅದೇನು ಬುದ್ಧಿ ಕಲಿಸ್ಬೇಕು ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಕೆಲಸ ಇಲ್ದಾನೆ ಕೇಮೆ ಇಲ್ದಾನೆ ಸೋಮರಿಯಾಗಿ ಆಮೇಲೆ ಮನೇಲಿ ಒಂದು ಕೆಲಸ ಮಾಡ್ಕೊಡಕ್ಕಿಲ್ಲ ಕಣಪ್ಪ. ಯಾರ ಮಾತು ಕೇಳೋಕ್ಕಿಲ್ಲ. ಇವತ್ತು ಸರಿಯಾಗಿ ಗಾಳಿ ಬಿಡಿಸ್ತೀನಿ ನಮ್ಮ ಮನೆಯವನಿಗೆ ಇವತ್ತು.